ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಆರತಿ ಬೆಳವಿ. ವೀಕ್ಷಕರೇ, ಕರ್ನಾಟಕದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದುತ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಗೋಳನ್ನ ಕರ್ನಾಟಕ ಕೇಳಿಸಿಕೊಳ್ತಾ ಇಲ್ಲ. ಧಾರವಾಡದಲ್ಲಿ 4 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಕರ್ನಾಟಕಕ್ಕೆ ಈ ವಿದ್ಯಾರ್ಥಿಗಳ ಕೂಗು ಕೇಳಿಸುತ್ತಾನೆ ಇಲ್ಲ. ಪ್ರತಿ ಸಲವೂ ಕೂಡ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡ್ತಾರೆ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಹೋರಾಟಗಳನ್ನ ಮಾಡ್ತಾರೆ. ಆದ್ರೆ ಈ ವಿದ್ಯಾರ್ಥಿಗಳ ಕೂಗಂತೂ ಯಾವ ಸರ್ಕಾರಕ್ಕೂ ಕೇಳಿಸ್ತಾ ಇಲ್ಲ. ಹಗಲು ರಾತ್ರಿ ಎನ್ನದೆ ದಿನಕ್ಕೆ 14 ಗಂಟೆಗಳ ಕಾಲ ಇವತ್ತಿನ ವಿದ್ಯಾರ್ಥಿಗಳು ಓದುತ್ತಾ ಕುಳಿತಿದ್ದಾರೆ. ಒಂದು ಕಡೆ ಕುಟುಂಬದಲ್ಲಿ ಅವರನ್ನ ಓದೋದಕ್ಕೆ ಬಿಡ್ತಾ ಇಲ್ಲ, ಇನ್ನೊಂದು ಕಡೆ ಅವರಿಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಭರವಸೆಯನ್ನ ಕೊಡ್ತಾ ಇಲ್ಲ. ಸರ್ಕಾರಿ ಕೆಲಸವನ್ನ ಮಾಡುವಂತಹ ಮಹದಾಸೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕುಟುಂಬ ಯಾವುದೇ ರೀತಿಯಾದಂತಹ ಸಪೋರ್ಟ್ ಅನ್ನ ಅವರಿಗೆ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಕರ್ನಾಟಕ ಅವರ ಗೋಳನ್ನ ಕೇಳ್ತಾ ಇಲ್ಲ. ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಕೆಲವೊಂದಿಷ್ಟು ನೋಟಿಫಿಕೇಶನ್ ನ ಬಿಡ್ತಾರೆ, ಆದ್ರೆ ಅದು ಕೂಡ ಬೆರಳೆಣಿಕೆ ಅಷ್ಟೇ ಇರುತ್ತೆ. ಇನ್ನು ಕೆಲವೊಂದು ಸಲ ಸ್ಕ್ಯಾಮ್ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದುತ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಇದೇ ಫೆಬ್ರವರಿ 11ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಆಗಿ ಹೋರಾಟವನ್ನ ನಮ್ಮ ಸ್ಪರ್ಧಾರ್ಥಿಗಳು ಮಾಡ್ತಾ ಇದ್ದಾರೆ. ನಮ್ಮ ಸ್ಪರ್ಧಾರ್ಥಿಗಳು ದಿನಕ್ಕೆ ದಿನ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ದುಡ್ಡು, ಆರ್ಥಿಕವಾಗಿ ಯಾರು ಬೆಂಬಲವನ್ನ ನೀಡ್ತಾ ಇಲ್ಲ. ಮತ್ತೊಂದು ಕಡೆ ಅವರು ಪಾರ್ಟ್ ಟೈಮ್ ಕೆಲಸವನ್ನ ಮಾಡಿ ಮತ್ತೊಂದು ಕಡೆ ಓದುತ್ತಾ ಕುಳಿತಿದ್ದಾರೆ. ಆದ್ರೆ ಅದು ಕೂಡ ಹಲವಾರು ದುಃಖ ದುಮ್ಮಾನಗಳನ್ನ ಅವರಿಗೆ ತಂದು ಕೊಡ್ತಾ ಇದೆ. ಹಾಗಾಗಿ ಸರ್ಕಾರ ಒಂದು ಕಡೆ ಆ ವಿದ್ಯಾರ್ಥಿಗಳಿಗೆ ಭರವಸೆಯನ್ನಾದ್ರೂ ಕೊಡ್ಬೇಕು, ಇಲ್ಲವಾದ್ರೆ ನಾವು ನೋಟಿಫಿಕೇಶನ್ ಅನ್ನ ಮಾಡೋದಿಲ್ಲ ಅಂತ ಖಡಕ್ ಆಗಿ ಅವರಿಗೆ ಹೇಳಬೇಕು. ಇದ್ಯಾವುದನ್ನೂ ಮಾಡದೆ ಇದೇ ರೀತಿಯಾಗಿ ಆಟವನ್ನ ಆಡಿಸ್ತಾ ಇದ್ದಾರೆ ಈ ಯುವಶಕ್ತಿ. ಈಗಾಗಲೇ ಎಚ್ಚರಿಕೆಯನ್ನ ಹಲವಾರು ಬಾರಿ ಕೊಟ್ಟಿದೆ. ಇದರ ಪರಿಣಾಮ, ಯುವಶಕ್ತಿಯ ಪರಿಣಾಮ ನೆಟ್ಟಗಿರಲ್ಲ ಅಂತ ವಿದ್ಯಾರ್ಥಿಗಳ ಮಾತಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.